ನಮಸ್ಕಾರ. ಹಸಿರುವಾಸಿ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ರಾಧಾಕೃಷ್ಣ ಬಡ್ತಿ. ಇವತ್ತು ತಮ್ಮ ಮುಂದೆ ಅತ್ಯಂತ ಅಪರೂಪದ ಪತ್ರಕರ್ತರು ಮತ್ತು ಪರಿಸರದ ಕಾರ್ಯಕರ್ತರು, ಪರಿಸರದ ತಜ್ಞರು, ಅದರಲ್ಲೂ ಅರಣ್ಯ ತಜ್ಞರು ಅನಿಸಿಕೊಂಡಂತ ಒಬ್ಬ ವ್ಯಕ್ತಿಯನ್ನ ನಾನು ನಿಮಗೆ ಪರಿಚಯಿಸಲಿದ್ದೇನೆ. ಬಹಳ ವಿಶೇಷ ಅಂತಂದ್ರೆ ಪರಿಸರ ಮತ್ತು ಪತ್ರಿಕಾ ವಲಯದಲ್ಲಿ ಅವರನ್ನ ಕಾಡು ಮನುಷ್ಯ ಅಂತಾನೆ ನಾವು ಕರೆಯೋದಿದೆ. ಇದಕ್ಕೆ ಕಾರಣಗಳು ಹಲವಾರು. ಕಳೆದ 20-25 ವರ್ಷಗಳಿಂದ ಮುಖ್ಯವಾಹಿನಿಯ ಹಲವು ಪತ್ರಿಕೆಗಳಲ್ಲಿ ಮತ್ತು ಟಿವಿ ವಾಹಿನಿಯಲ್ಲಿ ಕೆಲಸ ಮಾಡಿದಂತ ವಿನೋದ್ ಕುಮಾರ್ ಬಿ ನಾಯಕ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಕೊಡ್ತಾ ಇದ್ದೇನೆ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಬಹಳ ವಿಶೇಷ ಅಂತಂದ್ರೆ ವಿನೋದ್ ಕುಮಾರ್ ನಾಯಕರವರು ಪತ್ರಿಕೋದ್ಯಮದಲ್ಲಿ ಎಷ್ಟು ಕೆಲಸವನ್ನು ಮಾಡಿದ್ದಾರೆಯೋ ಅಥವಾ ಎಷ್ಟು ಕ್ರಿಯಾಶೀಲತೆಯನ್ನ ಮೆರೆದಿದ್ದಾರೆಯೋ ಸರಿಸುಮಾರು ಅಷ್ಟೇ ಕೆಲಸವನ್ನ ಮತ್ತು ಅದಕ್ಕಿಂತ ಹೆಚ್ಚು ಕಾಳಜಿಯನ್ನ ಕಾಡಿನ ಬಗ್ಗೆ ವ್ಯಕ್ತಪಡಿಸಿದಂಥವ್ರು. ಬಹಳ ಚಿಕ್ಕಂದಿನಿಂದಲೂ ಅವರು ಕಾಡಿನ ಒಡನಾಟವನ್ನ ಬೆಳೆಸಿಕೊಂಡು ಬಂದಂಥವರು. ಇವತ್ತು ಅರಣ್ಯ ಇಲಾಖೆಯ ವಲಯದಲ್ಲಿ ಅವರನ್ನ ಒಬ್ಬ ತಜ್ಞರು ಅಂತ ಗುರುತಿಸುವ ಮಟ್ಟಿಗೆ ಬೆಳೆದದ್ದು ಕನ್ನಡಿಗರ ಹೆಮ್ಮೆ ಅಂತ ನನಗನ್ನಿಸ್ತದೆ. ಚಾಮರಾಜನಗರದ 5 ಹುಲಿಗಳ ಸಾವಿನ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ ಸಂದರ್ಶನ ಮಾಡೋದಾದ್ರೆ ಇಡೀ ರಾಜ್ಯದ ಕಾಡಿನ ಸ್ಥಿತಿಗತಿಗಳು, ಆಗಬೇಕಾದ್ದು, ಆಗಿದ್ದು ಮತ್ತು ಕರ್ನಾಟಕದ ಕಾಡಿನ ಹೆಗ್ಗಳಿಕೆ, ಕರುನಾಡಿನ ಕಪ್ಪು ಕಾಡಿನ ಹೆಗ್ಗಳಿಕೆಗಳೇನು ಇತ್ಯಾದಿಗಳ ಬಗ್ಗೆ ಸವಿವರವಾಗಿ ನಾವು ಇವತ್ತು ನಿಮಗೆ ತಿಳಿಸಿಕೊಡಲಿದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ. ಬಹಳ ವಿಶೇಷ ಅಂತಂದ್ರೆ ನಿಮ್ಗೆ ಈಗಾಗಲೇ ಸಾಕಷ್ಟು ವರದಿಗಳು, ಬಹಳ ಮುಖ್ಯ ಅಂತಂದ್ರೆ ನಿಮ್ಮ ಫೇಸ್ಬುಕ್ ವರದಿಯು ಸಾವಿರಾಗಟ್ಟಲೆ ಶೇರ್ ಆಗಿದೆ. ಹುಲಿ ಸಾವಿನ ಹಿನ್ನೆಲೆ, ದಟ್ ಎಸ್ಪೆಷಲಿ ಮಲೆ ಮಹದೇಶ್ವರ ಬೆಟ್ಟದ 5 ಹುಲಿಗಳ ಸಾವು ಪ್ರಕರಣ ಏನಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಇಡೀ ಅರಣ್ಯದ ವಲಯವನ್ನ ಅಥವಾ ಪರಿಸರದ ವಲಯವನ್ನ ಒಂದು ರೀತಿ ಬೆಂಕಿ ಹಚ್ಚಿದೆ ಅಥವಾ ಅದೊಂದು ಚರ್ಚೆಗೆ, ದೋಷಗಳು ಮತ್ತು ಪ್ಲಸ್ ಅಂಡ್ ಮೈನಸ್ ಎರಡರ ಬಗ್ಗೆ ಚರ್ಚೆಗೆ ಒಂದು ಚಾಲನೆಯನ್ನ ಕೊಟ್ಟಿದೆ ಅಂತ ನನಗನ್ಸುತ್ತೆ. ಅರಣ್ಯದ ತಜ್ಞರಾಗಿ ಒಬ್ಬ ಕಾಡು ಮನುಷ್ಯ ಅಂತಾನೆ ನಿಮ್ಮನ್ನ ಗುರುತಿಸೋದು ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಹಾಗೆ ಕರೆಯೋದು. ಒಬ್ಬ ಕಾಡು ಮನುಷ್ಯನಾಗಿ ಕಾಡಿನ ಒಡನಾಟವನ್ನು ಸಮೀಪದಿಂದ ನೋಡಿದವರಾಗಿ ಬೇರೆ ಬೇರೆ ರೀತಿಯ ಅವರವರ ಮೂಗಿನ ನೇರಕ್ಕೆ ವ್ಯಾಖ್ಯಾನಗಳು ಬೇರೆ. ನೀವು ಒಬ್ಬ ತಜ್ಞರಾಗಿ ಈ ಪ್ರಕರಣವನ್ನ ಯಾವ ರೀತಿಯಾಗಿ ವಿಶ್ಲೇಷಿಸ್ತೀರಿ ಅಂತ? ಸರ್, ಇದೇನಂತಂದರೆ ಕಾಡು ಮನುಷ್ಯ ಅಥವಾ ಕಾಡಿನ ಒಡನಾಟ ಇರುವಂತಹ ವ್ಯಕ್ತಿ ನಾನು ಆಗಿರೋದ್ರಿಂದ ಈ ಇನ್ಸಿಡೆಂಟು ಬಹಳ ಒಂದು ಘೋರ ದುರಂತ ಇದು. ಅಂದರೆ ಈ ಥರದ್ದೊಂದು ಇನ್ಸಿಡೆಂಟ್ ಆಗಲೇಬಾರ್ದಾಗಿತ್ತು. ಇನ್ನು ವಿಶೇಷ ಏನಂತಂದರೆ ಇದು ಏನು ಕರ್ನಾಟಕದ ಅಂದರೆ ಇಂಡಿಯಾದಲ್ಲಿ ಪ್ರಾಜೆಕ್ಟ್ ಟೈಗರ್ ಬಂತು. ಆ ಪ್ರಾಜೆಕ್ಟ್ ಟೈಗರ್ ಬಂದಾಗಿಂದ ಕೂಡ ಅಂದರೆ ಕಳೆದ 52 ವರ್ಷದ ಇತಿಹಾಸದಲ್ಲಿ ಹುಲಿ ಈ ಥರ ದಾರುಣವಾದಂತಹ ಸಾವನ್ನ ಯಾವತ್ತೂ ಕಂಡಿರಲಿಲ್ಲ. ಇಲ್ಲೇನಾಗುತ್ತೆ, ಮತ್ತು ಇನ್ನೊಂದೇನಂತಂದರೆ ಮಲೆ ಮಹದೇಶ್ವರ ಬೆಟ್ಟ ಅಂತ ನಾವು ಹೇಳ್ತೀವಿ, ಅದು ಐತಿಹಾಸಿಕ ಪುಣ್ಯ ಸ್ಥಳ, ಪೌರಾಣಿಕ ಸ್ಥಳ. ಅಂಥ ಮಲೆ ಮಹದೇಶ್ವರನ ವಾಹನವೇ ಹುಲಿ. ಸ್ವತಃ ಮಲೆ ಮಹದೇಶ್ವರರು ಹುಲಿಯ ಮೇಲೆ ಬರ್ತಾರೆ. ಅದು ಏನಂತಂದರೆ ನಮ್ಮ ಪುರಾಣಗಳಲ್ಲಿ, ಇತಿಹಾಸದಲ್ಲೆಲ್ಲ ಏನು ಹೇಳ್ತಾರೆ ಅಂತಂದರೆ, ಧಾರ್ಮಿಕ ಕಥೆಗಳಲ್ಲಿ ಯಾಕೆ ದೇವರಿಗೆ ಹುಲಿಯನ್ನು ಅಥವಾ ದೇವರಿಗೆ ಒಂದೊಂದು ಪ್ರಾಣಿಯನ್ನು ವಾಹನವಾಗಿ ಕೊಟ್ಟಿದ್ದಾರೆ ಅಂತಂದರೆ ಆ ಹೆಸರಿನಲ್ಲಿ ಅದು ಸಂರಕ್ಷಣೆ ಆಗಲಿ ಅಂತ ಕೊಟ್ಟಿರೋದು. ಮಲೆ ಮಹದೇಶ್ವರನ ವಾಹನ ಅಥವಾ ಮಲೆ ಮಹದೇಶ್ವರ ಹುಲಿನ ಹತ್ತು ಬಂದ ಅಂತಂದರೆ ಮಲೆ ಮಹದೇಶ್ವರ ಹುಲಿನ ದಮನ ಮಾಡಿ ಬಂದಿರೋದಲ್ಲ. ಮಲೆ ಮಹದೇಶ್ವರರು ಮತ್ತು ಹುಲಿಯ ಅವಿನಾಭಾವ ಸಂಬಂಧವನ್ನು ಅದು ಡೆಪಿಕ್ಟ್ ಮಾಡುತ್ತೆ. ಮತ್ತು ಹುಲಿಯ ರಕ್ಷಣೆಗೆ ಮಲೆ ಮಹದೇಶ್ವರ ಇದ್ದಾರೆ ಅಂತ ಅನ್ನೋದು ಹೌದು ಅದು ಆ ಥರದ್ದೊಂದು ಬ್ಯೂಟಿಫುಲ್ ಇದದು. ಸೊ ಅಂಥ ಒಂದು ಮಲೆ ಮಹದೇಶ್ವರನ ಸನ್ನಿಧಿಯಲ್ಲೇ ಹುಲಿಗೆ ವಿಷ ಹಾಕಿ ಅದನ್ನು ಸಾಯಿಸ್ತಾರೆ ಅಂತಂದರೆ ಇದು ದೊಡ್ಡ ದುರಂತ. ಇಂಥದ್ದು ಆಗಬಾರ್ದಾಗಿತ್ತು. ಇಲ್ಲಿ ಇನ್ನೊಂದೇನಾಗಿದೆ ಅಂತಂದರೆ, ಈ ಹುಲಿಯ ವಿಷ ಹಾಕಿರುವಂಥ ಇದನ್ನು ನಾವು ಇದನ್ನು ಮಾಡಿದ್ರೆ ಏನು, ಅದನ್ನು ವಿಶ್ಲೇಷಣೆ ಮಾಡೋದಾದರೆ, ಒಂದು ಅಲ್ಲಿ ಹಾಕಿರುವಂಥದ್ದು ದನಗಾಹಿಗಳು. ಅಲ್ಲಿ ದನಗಾಹಿಗಳು ಅಂತ ಹೇಳಿದ ತಕ್ಷಣ ನಮ್ಮದು ಆ್ಯಂಗಲೇ ಚೇಂಜ್ ಆಗಿಬಿಡುತ್ತೆ. ಅವ್ರಿಗೆ ಬದುಕೋ ರೈಟ್ ಇದೆ, ಇದೆಲ್ಲ ಕರೆಕ್ಟು. ಎಲ್ರಿಗೂ ಎಲ್ಲ ರೈಟ್ಸ್ಗಳು ಇದ್ದಾವೆ. ಅದೇ ಥರ ಪ್ರಾಣಿಗಳಿಗೂ ರೈಟ್ಸ್ ಇದೆ ನಮ್ಮ ಭೂಮಿ ಮೇಲೆ. ನಾವು ಅದನ್ನು ಸಪ್ರೇಟ್ ಮಾಡಿ ನೋಡೋಕ್ಕಾಗಲ್ಲ. ಅದಕ್ಕೇ ಇಂಡಿಯಾದಲ್ಲಿ, ಅದು ಇಡೀ ಜಗತ್ತಿನಲ್ಲಿ ಮನುಷ್ಯರಿಗೆ ಎಷ್ಟು ಕಾನೂನುಗಳಿದಾವೋ ಅಷ್ಟೇ ಕಾನೂನುಗಳು ಪ್ರಾಣಿ ಪರಿಸರಕ್ಕೂ ಇದೆ. ಅದು ನಮಗೆ ಅದು ಇಂಪಾರ್ಟೆಂಟ್ ಆಗಿಲ್ಲದೆ ಹೋಗಿದ್ರೆ ನಾವು ಅದಕ್ಕೆ ಕಾನೂನೇ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಇಲ್ಲೇನಾಗುತ್ತೆ ಅಂತಂದರೆ,
ಈ ಒಂದು ಪ್ರಾಣಿಯನ್ನು ಉಳಿಸೋದಕ್ಕೆ ಹಾಕಬೇಕಾಗಿರೋ ಎಫರ್ಟು ಎಲ್ಲೋ ವಿಷ ಹಾಕಿ ಅದನ್ನು ನಾವು ಎಲಿಮಿನೇಟ್ ಮಾಡಿಬಿಟ್ವಿ. ಆ ಸ್ಪಿರಿಟನ್ನೇ ಕೊಂದ್ಬಿಟ್ವಿ ನಾವು. ಮತ್ತು ಇನ್ನೊಂದೇನಾಗಿದೆ, ಇಲ್ಲಿ ನಾವು ಸತ್ತಿದ್ದ 5 ಹುಲಿ, ಆದರೆ ಅದನ್ನು ನೀವು ವೈಜ್ಞಾನಿಕವಾಗಿ ನೋಡಿದ್ರೆ 5 ಹುಲಿ ಅಲ್ಲ, ಒಂದು 25 ಹುಲಿಗಳನ್ನು ನಾವು ಒಟ್ಟಿಗೆ ಕೊಂದಂಗಾಯಿತು. ಅಂದರೆ ಒಂದು ಜೀನ್ ಪೂಲ್ ಅದು. ಆ ಫ್ಯಾಮಿಲಿ, ಅದರಲ್ಲಿ 3 ಹೆಣ್ಣು ಮತ್ತು 1 ಗಂಡು ಮರಿ ಇತ್ತು. ಆ ಒಂದೊಂದು ಹುಲಿಗಳು ಕೂಡ ಸಕ್ಸಸ್ಫುಲ್ಲಾಗಿ, ಅದು ಏನಂತಂದರೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ತಾಯಿಯಿಂದ ಸಪ್ರೇಟ್ ಆಗುವಂಥ ಟೈಮ್ ಬಂದಿತ್ತು ಅದಕ್ಕೆ. ಸ್ವತಂತ್ರವಾಗಿ ಮರಿಗಳು ಜೀವಿಸಬೇಕು. ತಾಯಿಯಿಂದ ಸಪ್ರೇಟ್ ಆಗಿ ತನ್ನದೇ ಆದಂತಹ ಒಂದು ಗಡಿಯನ್ನು ನಿರ್ಮಾಣ ಮಾಡಿಕೊಂಡು ಸಪ್ರೇಟ್ ಇಂಡಿಪೆಂಡೆಂಟ್ ಟೈಗರ್ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ಅನಾಹುತ ಆಗಿದೆ. ಸೊ ನಮಗೆ ಅದು ಅಲ್ಲಿ ಈಗ ಒಂದು ಫ್ಯಾಮಿಲಿ ಅಂತ ಇದ್ದಿದ್ದು ಸಪ್ರೇಟಾಗಿ 5 ಹುಲಿಗಳಾಗ್ತಾ ಇದ್ವು. 5 ಹುಲಿ ಮತ್ತೆ ಮೇಟಿಂಗ್ ಮಾಡಿ ಮತ್ತೊಂದು ಸಂತಾನೋತ್ಪತ್ತಿ ಆಗುವಂಥದ್ದು. ಸೊ ಹೀಗೆ ಒಂದು ಎಕ್ಸಾಕ್ಟ್ಲಿ ಒಂದು ಅದರದ್ದು ಸಕ್ಸಸ್ ರೇಟ್ ಇದೆಯಲ್ಲ ಸರ್, ಹುಲಿ ಇದು ಕಾಡಲ್ಲಿ ಉಳಿಯುವ ಸಾಧ್ಯತೆಗಳು ತುಂಬ ಕಾಂಪಿಟೇಟಿವ್ ಆಗಿರುತ್ತೆ, ತುಂಬ ಕಷ್ಟ ಇರುತ್ತೆ ಅದಕ್ಕೆ. ಅಂಥದ್ರಲ್ಲಿ ಇದು ಒಂದು ತಾಯಿ 4 ಹುಲಿ ಮರಿಗಳನ್ನು ಈ 10 ಸಂರಕ್ಷಣೆ ಮಾಡಿ ಉಳಿಸ್ಕೊಂಡು ಬಂದಿರೋದೇ ಹೆಚ್ಚು. ಅದೇ ದೊಡ್ಡ ರಿವಾರ್ಡು ನಾವು ಕೊಡಬೇಕಾಗಿರೋದು. ಸೊ ಈ ಮರಿಗಳು ಕೂಡ ಉಳಿದಿದ್ದರೆ ಇನ್ನೊಂದು 5 ವರ್ಷದಲ್ಲಿ ಒಂದು 25 ಹುಲಿಗಳ ಸಂಖ್ಯೆಯನ್ನು ನಾವು ಆ ಕಾಡಿನಲ್ಲಿ ನೋಡ್ಬೋದಾಗಿತ್ತು. ಸೊ ಹಾಗಾಗಿ ಮತ್ತು ಇನ್ನೊಂದೇನಂತಂದರೆ, ಈಗ ನಮಗೆ ಇನ್ನೊಂದು ಸಣ್ಣ ಇದನ್ನು ಹೇಳೋದಾದರೆ, ಹುಲಿ ಯಾಕೆ ಬೇಕು ನಮಗೆ ಕಾಡಿಗೆ? ನಾನು ಅದನ್ನೇ ಕೇಳೋರಿದ್ದೆ. ಒಂದು ಹುಲಿ ಸಂರಕ್ಷಣೆ ಇಡೀ ಪರಿಸರದ, ಅಥವಾ ಒಂದು ಹುಲಿಯ ಸಾವು ಇಡೀ ಪರಿಸರದ ಸಾವು ಅಂತ ಅನಿಸುತ್ತೆ. ಅದನ್ನು ನೀವು ಸಹ ಬರೆದಿದ್ದೀರಿ, ಅದನ್ನು ಸ್ವಲ್ಪ ವಿವರಿಸೋದಾದರೆ ಹೇಗೆ ಇದನ್ನು ನೋಡ್ತೀವಿ? ಅದೇ ಸರಿ, ಅಂದರೆ ಈಗ ಹುಲಿ ಅಂತ ಅನ್ನೋದಾದ್ರೆ ಅದನ್ನೇನಂತ ಹೇಳ್ತಾರೆ, ಅಗ್ರ ಪರಭಕ್ಷಕ ಪ್ರಾಣಿ ಅಂತ ಹೇಳ್ತಾರೆ. ಅಂದರೆ ಕನ್ನಡದಲ್ಲಿ ಅದನ್ನು ಅಂದರೆ ಅಪೆಕ್ಸ್ ಪ್ರಿಡೇಟರ್ ಅಂತ ಹೇಳ್ತಾರೆ. ಅದರಲ್ಲಿ ಏನಂತಂದರೆ, ನಿಮಗೆ ಈಗ ನಮ್ಮ ಆಹಾರ ಸರಪಳಿಯಲ್ಲಿ ಎಲ್ರಿಗಿಂತ ಮೇಲೆ ಹುಲಿ ಇರುವಂಥದ್ದು ಪರಿಸರದ ಆಹಾರ ಸರಪಳಿಯಲ್ಲಿ. ಸೊ ನಾವು ಉಳಿದ ಕಡೆಯಲ್ಲಿ ನಾವು ಮನುಷ್ಯರು ಹೆಂಗೆ ಟಾಪಲ್ಲಿದ್ದೀವಿ ಅದೇ ಥರನೇ. ನಾಟ್ ಇವನ್ ಲೈನ್. ಇಲ್ಲ ಅದು ನಮ್ಮಂದರೆ ಅದರದ್ದು ಪಾಪ್ಯುಲೇಷನ್ ಆಧಾರದ ಮೇಲೆ ಆಗುತ್ತೆ. ಬಹುಶಃ ಸಿಂಹದ ಪಾಪ್ಯುಲೇಷನ್ನು ಇಡೀ ದೇಶದಲ್ಲಿ ಹರಡಿದಿದ್ರೆ ಆಗ್ತಿತ್ತು. ಬಟ್ ಅದರದ್ದು ಸೀಮಿತವಾಗಿರೋದ್ರಿಂದ ನಮ್ಮ ದೇಶದ ಕಾಡುಗಳಲ್ಲಿ ಕಾಡನ್ನು ಇಡೀ ಆರೋಗ್ಯವನ್ನು ಕಾಪಾಡುವುದರಲ್ಲಿ ಹುಲಿಯ ಪಾತ್ರ ಬಹಳ ದೊಡ್ಡದಿದೆ. ಸೊ ಹಾಗಾಗಿ ಅದನ್ನೇನು ಹೇಳ್ತಾರೆ, ಒಂದು ಕಾಡಲ್ಲಿ ಒಂದು ಹುಲಿ ಇದೆ ಅಂತಂದರೆ ಆ ಕಾಡಿನ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. ಸೊ ಕಾಡು ಚೆನ್ನಾಗಿದೆ ಅಂತಂದರೆ ಅಲ್ಲಿ ಹುಲಿ ಬರುತ್ತೆ ಅಂತ ಅರ್ಥ. ಸೊ ಎರಡೂ ಒಂದಕ್ಕೊಂದು ಅದು ಸಪೋರ್ಟಿವ್ ಆಗಿದ್ದಾವೆ. ಸೊ ಒಂದು ಒಳ್ಳೆ ಕಾಡಿದೆ ಅಂತಂದರೆ ನಮಗೆ ನೀರು, ನದಿ ಅದು ಎಲ್ಲದಕ್ಕೂ ಕೂಡ ಸಮೃದ್ಧವಾಗಿರುತ್ತೆ. ನಮಗೆ ಕೃಷಿಗೆ ಅದು ಸಪೋರ್ಟಿವ್ ಆಗಿರುತ್ತೆ. ಕೃಷಿಯ ಮೂಲಕ ನಮ್ಮ ಮನುಷ್ಯನಿಗೆ ಸಪೋರ್ಟಿವ್ ಆಗಿರುತ್ತೆ. ಸೊ ನಾವು ಹುಲಿನ ಸಪ್ರೇಟಾಗಿ ನೋಡಬಾರ್ದು. ಒಂದು ಹುಲಿ ಕಾಡಲ್ಲಿ ಬದುಕಿದೆ ಅಂತಂದರೆ ಈ ಕಡೆ ಮನುಷ್ಯನ ವಸತಿ, ಮನುಷ್ಯನ ವಾಸ ಮಾಡೋ ನಗರಗಳು ಎಲ್ಲವೂ ಚೆನ್ನಾಗಿರ್ತವೆ ಅಂತ ಅರ್ಥ. ನಾವು ಅದನ್ನು ಮೈನಸ್ ಮಾಡಿ ನೋಡೋಕ್ಕಾಗಲ್ಲ. ಸೊ ಈ ದೃಷ್ಟಿಯಿಂದ ಕಾಡಲ್ಲಿ ಹುಲಿ ಇರೋದು ಮತ್ತು ಹುಲಿ ಇರೋ ಕಾಡು ಆರೋಗ್ಯಕರವಾಗಿರುವಂಥದ್ದು ಭಾರಿ ಇಂಪಾರ್ಟೆಂಟು, ಅದರಲ್ಲೂ ಭಾರತೀಯ ಸನ್ನಿವೇಶದಲ್ಲಿ. ಸೊ ಅಂತಹ ಪರಿಸ್ಥಿತಿಯಲ್ಲಿ ನಾವು 5 ಹುಲಿಗಳನ್ನು ವಿಷ ಹಾಕಿ ದನ ಹೊಡೆದಾಕ್ಬಿಡ್ತು ಅಂಥೇಳಿ ಅದನ್ನು ನಾವು ಎಲಿಮಿನೇಟ್ ಮಾಡೋದಿದೆಯಲ್ಲ, ಅದು ದೊಡ್ಡ ಅಪರಾಧ, ದೊಡ್ಡ ದುರಂತ ಅದು. ಇನ್ನೊಂದು ಗಮನಿಸಬೇಕಾಗಿರೋದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಏನಂತಂದರೆ, ಅಲ್ಲಿರುವಂತಹ ಬಹುತೇಕ ಏನು ಜಾನುವಾರುಗಳಿದ್ದಾವೆ, ದನಕರುಗಳು, ಅವು ನಮ್ಮವಲ್ಲ. ಇಲ್ಲಿ ನಾವು ನಮ್ಮೋಗಿಮೋ ಅಂತ ಮಾಡೋದು ಬೇಡ. ಏನಂದರೆ ಅದೆಲ್ಲ ಗುತ್ತಿಗೆ ಜಾನುವಾರುಗಳು, ಕಾಂಟ್ರಾಕ್ಟ್ ಕ್ಯಾಟಲ್ಸು. ಅಂದರೆ ತಮಿಳುನಾಡಿನಲ್ಲಿ ಬರಗೂರು ಅಂತೇಳಿ ಒಂದು ಊರಿದೆ. ಆ ಊರಿಂದ ಜಾನುವಾರುಗಳನ್ನು ಅಲ್ಲಿರೋರು ನಮ್ಮ ಕರ್ನಾಟಕದ ಕೆಲವೊಂದಷ್ಟು ಬಡ ಕೂಲಿ ಕಾರ್ಮಿಕರಿಗೆ ಕೊಟ್ಟುಬಿಟ್ಟು ಅವ್ರ ಕಡೆಯಿಂದ ಅದನ್ನು ಮೇಯಲಿಕ್ಕೆ ಬಿಡ್ತಾರೆ. ತಮಿಳುನಾಡು ದನ ಕರ್ನಾಟಕದ ಕಾಡು ನಾಶ ಆಗೋದು, ಕರ್ನಾಟಕದ ಕಾಡು, ದಟ್ ಎಸ್ಪೆಷಲಿ ರಿಸರ್ವ್ ಫಾರೆಸ್ಟು. ಅದು ಏನಂದರೆ ಈಗ ಅದು ರೀಜ್ಯೂನೇಟ್ ಆಗ್ತಾ ಇರೋಂತಹ ಫಾರೆಸ್ಟು. ಅಂದರೆ ಅಂದರೆ ಇದು ನಮ್ಮ ಇಡೀ ಮಲೆ ಮಹದೇಶ್ವರ ಬೆಟ್ಟದ ಕಾಡುಗಳೇನಿದೆ ಅದು ಡ್ರೈ ಡೆಸಿಡೇಸ್ಟ್, ಅಂದರೆ ಒಣ ಎಲೆ ಉದುರುವ ಕಾಡದು. ಅದು ಇಷ್ಟು ದಿನ ವೀರಪ್ಪನ ಅದನ್ನು ಹಾಳು ಮಾಡ್ದ. ಈಗೀಗ ಅದು ರಿಕವರ್ ಆಗ್ತಾ ಇತ್ತು. ಆ ರಿಕವರ್ ಆಗುವಂತಹ ಟೈಮಲ್ಲಿ ಇಂಥ ಇನ್ಸಿಡೆಂಟ್ಗಳು ಆಗಬಾರ್ದು. ಸೊ ಅಲ್ಲೇನಾಗುತ್ತೆ ಅಂದರೆ, ಕಾಡು ರಿಕವರಿ ಅಂತಂದರೆ ನಮಗೆ ನಾವು ನೋಡೋದು ಬರೀ ಗಿಡ ಮರ ಅಷ್ಟೇ ಅಲ್ಲ, ಹುಲ್ಲು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೇನಾಗುತ್ತೆ, ದನ ಕರುಗಳು ಬಂದ್ಬಿಟ್ಟು ಆ ಹುಲ್ಲನ್ನು ಕಂಟಿನ್ಯೂಸ್ ಆಗಿ ಮೇಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಗ್ರಾಸು ಓವರ್ ದಿ ಪೀರಿಯಡ್ ಆಫ್ ಟೈಮು ರೀಜನ್ರೇಟ್ ಆಗಲಿಲ್ಲ ಅಂತಂದರೆ ಜಿಂಕೆಗಳಿಗೆ, ಸಾಂಬಾರಿಗೆ, ಕಾಡೆಮ್ಮೆಗಳಿಗೆ ಇವೆಲ್ಲ ಬದುಕಲ್ಲ ಅಲ್ಲಿ. ಸೊ ಅವು ಬರಲಿಲ್ಲ ಅಂತಂದರೆ ಹುಲಿ ಬರಲ್ಲ. ಸೊ ನಿಮಗೆ ಮತ್ತು ಅದಷ್ಟು ಮಾತ್ರ ಅಂತಲ್ಲ, ನಿಮಗೆ ಸಾಯಿಲ್ ಇಂಟ್ಯಾಕ್ಟಾಗಿ ಇರಬೇಕು ಅಂತಂದರೆ ಹುಲ್ಲಿರಬೇಕು. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಆ ಸಾಯಿಲ್ ಸ್ಟ್ರಕ್ಚರ್ಗೆ, ಹುಲ್ಲಿಗೆ, ಅದನ್ನು ಆಧರಿಸಿ ಬೆಳೆಯುವ ಮರಗಳಿಗೆ ಎಲ್ಲ ಒಂದಕ್ಕೊಂದು ಲಿಂಕ್ ತಿಂತವೆ. ಹೌದು. ಸೊ ಇವೆಲ್ಲ ಒಂದಕ್ಕೊಂದು ಲಿಂಕ್ ಆಗಿದೆ. ಈಗ ತಾನೇ ರೀಜನ್ರೇಟ್ ಆಗ್ತಾ ಇರೋಂತಹ ಫಾರೆಸ್ಟಲ್ಲಿ ನಾವು ಬೇರೆ ಯಾವುದೋ ರಾಜ್ಯದ ದನಗಳನ್ನು ಕರ್ಕೊಂಡು ಬಂದ್ಬಿಟ್ಟು
ಸಾಕಿ ಅದನ್ನು ಇಲ್ಲಿ ಬಿಟ್ಟು ಅದು ನಮ್ಮ ಹುಲ್ಲನ್ನೆಲ್ಲ ಮೇದು ಅದಾದ ಮೇಲೆ ಅದು ಹಾಕೋ ಸಗಣಿಯನ್ನು ಮಾರಾಟ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಈ ಆ್ಯಕ್ಟಿವಿಟಿ ಮಾಡೋದಿದೆಯಲ್ಲ, ಇದು ದುರಂತ ಸರ್. ಇದು ಆಗಲೇಬಾರ್ದು. ಇದು ಮತ್ತು ಕ್ರಿಮಿನಲ್ ಅಪರಾಧ ಇದು. ಯಾಕೆ ಅಂತಂದರೆ ನೀವು ಒಂದು ರೈತನಿಗೆ ಏನು ಹಕ್ಕಿದೆ? ಕಾಡಿನ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡ್ತೀವಿ, ಹಾಗಾದ್ರೆ ರೈತರಿಗೆ ಹಕ್ಕಿಲ್ವಾ? ಇದೆ. ಒಬ್ಬ ರೈತ ತನ್ನ ಜಾನುವಾರುಗಳನ್ನು ತನ್ನ ಸುತ್ತಮುತ್ತ ಮೇಯಿಸ್ಕೊಳ್ಳೋದಕ್ಕೆ ಅನುಮತಿ ಇದೆ, ಮೇಯಿಸ್ಕೊಳ್ಳೋದಕ್ಕೆ ಅನುಮತಿ ಇದೆ. ಕ್ಯಾಟಲ್ ಗ್ರೇಸಿಂಗ್ ಆ್ಯಕ್ಟ್ ಅಂತ ಇದೆ, ಅದರಲ್ಲಿ ಆ ಗ್ರೇಸಿಂಗ್ ಆ್ಯಕ್ಟಲ್ಲಿ ಅದಕ್ಕೆ ಅವಕಾಶನೂ ಕೂಡ ಕೊಡಲಾಗಿದೆ. ಹಾಗಂತ ನೀವು ಬೇರೆ ಎಲ್ಲೆಲ್ಲಿಂದನೋ ನೀವು ಸಾವಿರಾರು ದನಗಳನ್ನು ತಗೊಂಡು ಬಂದು ಕಾಡಲ್ಲಿ ಮೇಯ್ಲಿಕ್ಕೆ ಬಿಟ್ಟರೆ ಓವರ್ ದ ಪೀರಿಯಡ್ ಆಫ್ ಟೈಮು ಅರಣ್ಯ ನಾಶ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೊಂದು ಆಗ್ತಾ ಇತ್ತಲ್ಲಿ ತುಂಬ. ಅದನ್ನು ತಡೆಯಲಿಕ್ಕೆ ತುಂಬಾ ಪ್ರಯತ್ನಗಳನ್ನು ಕೂಡ ಅರಣ್ಯ ಇಲಾಖೆಯವರು ಮಾಡ್ತಾಯಿದ್ರು. ಅಂತಹ ಪರಿಸ್ಥಿತಿಯಲ್ಲಿ ಇದು ಯಾವುದೋ ಒಂದು ದನನ ತಿಂದುಬಿಡ್ತು ಅಂತೇಳಿ ಅವನು ವಿಷ ಹಾಕಿ ಸಾಯಿಸಿದ್ದಿದೆಯಲ್ಲ, ಅದು 100% ಘೋರ ಅಪರಾಧ ಸರ್. ಮತ್ತೆ ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ, ರೈತ ತನ್ನ ಹಸುವನ್ನ ಮೇಯಿಸ್ತಾನೆ ಅಂತಂದ್ರೆ ಅಥವಾ ಒಂದು ಹಳ್ಳಿಯಲ್ಲಿ ಮೇಯಿಸ್ತಾನೆ ಅಂದ್ರೆ ಹಳ್ಳಿಯ ಸೀಮಿತ ಸಂಖ್ಯೆ ಇರುತ್ತೆ. ಇದು ಏಕಾಏಕಿ ಸಾವಿರಾರು ಹಸುಗಳನ್ನ ತಂದು ಒಂದು ಕಡೆಯಿಂದ ಮತ್ತೊಂದು ಕಡೆ ತಂದು ಮೇಯಿಸೋದ್ರಿಂದಾಗಿ ಕಾಡಿಗೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಅನಿಸುತ್ತೆ. ಖಂಡಿತ ಅದೇನೆ ಸರ್. ಏನಂತಂದರೆ ನಮ್ಮಲ್ಲಿ ಜುಡಿಷಿಯಸ್ ಯೂಸೇಜ್ ಅಂತ ಹೇಳ್ತಾರಲ್ಲ, ಅಂದರೆ ನಾವು ಯಾವ್ಯಾವುದೋ ವಸ್ತುಗಳನ್ನು ಎಷ್ಟೆಷ್ಟು ಬಳಕೆ ಮಾಡ್ತೀವಿ ಅದರ ಮೇಲೆ. ಸೊ ಈಗ ಈಗ ಒಂದು ಮನೆಗೆ ಒಂದು ಜಾನುವಾರು ಅಂತಂದರೆ ಹೆಂಗಿರುತ್ತೆ? ಒಂದು ಅಥವಾ ಎರಡು ಜಾನುವಾರುಗಳು, ಒಂದು ಕೋಳಿ, ಒಂದೆರಡು ಕೋಳಿ, ಒಂದೆರಡು ಕುರಿ, ಒಂದೆರಡು ದನಗಳು ಅಥವಾ ಹಸುಗಳು ಅಂತ ಇರುತ್ತೆ. ಅಷ್ಟಕ್ಕೆ ಕರೆಕ್ಟಾಗಿರುತ್ತದು. ಅದೇ ಫ್ಯಾಮಿಲಿಗೆ ನೀವು 100 ದನ ಕೊಟ್ಬಿಟ್ರೆ ಅವ್ರಿಗೆ ಮೇಯಿಸ್ಲಿಕ್ಕೂ ಆಗಲ್ಲ, ಸಾಕ್ಲಿಕ್ಕೂ ಆಗಲ್ಲ, ಅದು ಆಗದೇ ಬೇರೆ ಕಾಲು ತೊಳಿತ ಥರ ಆಗಿಬಿಡುತ್ತದು. ಹಾಗಾಗಿ ಇಲ್ಲಿ ಅದೇ ಥರದ್ದು ಆಗಿದ್ದು. ಆ ಕ್ಯಾರಿಂಗ್ ಕೆಪಾಸಿಟಿ ಏನಿದೆ ಅದಕ್ಕಿಂತ ಜಾಸ್ತಿ ದನಗಳು ಅಲ್ಲಿ ಬಂದು ಕಾಡಲ್ಲಿ ಮೇಯ್ತಾ ಇದ್ವು. ಅಲ್ಲಿ ಮುಂಚೆಂದೂ ಕಾಡು ಒಳಗಡೆ ದೊಡ್ಡಿಗಳನ್ನು ಮಾಡಿಕೊಂಡು ವರ್ಷಾನುಗಟ್ಟಲೆ ಬೇಯಿಸಿರೋರು ಇದ್ದಾರೆ. ಅದನ್ನೆಲ್ಲ ವೈಲ್ಡ್ ಲೈಫ್ ಸ್ಯಾಂಚುರಿ ಮಾಡಿದ್ಮೇಲೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ, ಅದನ್ನೆಲ್ಲ ರಿಮೂವ್ ಮಾಡ್ತಾ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟಿದ್ರೂ ಕೂಡ ಈಗ ಇನ್ನೂ ಕೂಡ 10-12 ಸಾವಿರ ದನಗಳಲ್ಲಿ ಬಂದು ಕಾಡಲ್ಲಿ ಮೇಯ್ತಾ ಇರ್ತವೆ. ಸೊ ಹಾಗಾಗಿ ಅಲ್ಲಿ ಇನ್ನೊಂದೇನು ಲಾಭ ಆಯಿತು ಅಂತಂದರೆ, ಈ ಮಲೆಮಹದೇಶ್ವರ ವನ್ಯಜೀವಿ ಧಾಮವನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಮಾಡಬೇಕು ಅಂತ ಹೋದಾಗಲೂ ಕೂಡ ಇದೇ ಇಶ್ಯೂಗಳು ಬಂದವು. ಅಲ್ಲಿ ವಿಳಂಬ ಆಗ್ತಾ ಇದೆ ಅಂತ. ವಿಳಂಬ ಅಲ್ಲೇನಂತಂದರೆ ಇದೊಂದು ಸಣ್ಣ ಲಾಬಿ ವರ್ಕ್ ಮಾಡ್ತಾ ಇರುತ್ತೆ ಸರ್. ಏನು ಆ ದನಗಳನ್ನು ತಂದು ಮೇಯಿಸೋರು ಇದ್ದಾರಲ್ಲ ಅವರೆಲ್ಲರೂ ಕೂಡ ಬಹುತೇಕ ಎಲ್ಲ ಬಡವರು, ಕೂಲಿ ಕಾರ್ಮಿಕರು, ಅವರೆಲ್ಲ ವೋಟ್ ಬ್ಯಾಂಕು ಆಬ್ವಿಯಸ್ಲಿ. ಯಾಕಂದರೆ ನಮ್ಮ ದೇಶದಲ್ಲಿ ವೋಟ್ ಬ್ಯಾಂಕ್ ಅಂದರೆ ಬಡವರೇ ನಮಗೆ ವೋಟ್ ಬ್ಯಾಂಕು. ನಿಮಗೇನಾಗುತ್ತೆ ಅಂದರೆ ಈ ನಗರ ಪ್ರದೇಶದವರು ಅರ್ಧಕ್ಕರ್ಧ ಜನ ಓಟೇ ಹಾಕಲ್ಲ ಅಂತ ಹೇಳ್ತಾರೆ. ಸೊ ಸಾಲಿಡಾಗಿ ವೋಟ್ ಹಾಕೋರು ಯಾರು? ಹಳ್ಳಿ ಜನನೇ. ಸೊ ಅವ್ರಿಗೆ ನೀವು ಒಂದು ಸ್ವಲ್ಪ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನೀನು ಯಾಕಪ್ಪ ದನ ಬಿಟ್ಟಿದ್ಯಾ, ನೀನು ಯಾಕೆ ಇದು ಮಾಡ್ತಿದ್ಯಾ ಅಂತ ಕಂಪ್ಲೇಂಟು ಕೇಸು ಅಂತ ಹಾಕಿದ ತಕ್ಷಣವೇ ಲೋಕಲ್ MLA ನೋ ಜಿಲ್ಲಾ ಪಂಚಾಯತ್ ಮೆಂಬರು ಅಥವಾ ಗ್ರಾಮ ಪಂಚಾಯತಿ ಮೆಂಬರು ಫೋನ್ ಮಾಡಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಈ ಸ್ಥಳೀಯ ರಾಜಕಾರಣ ಕೂಡ ಇದ್ರ ಜೊತೆಗೇ ಕೆಲಸ ಮಾಡ್ತಾ ಇದೆ. ಕಾಡಲ್ಲಿ ಅಂದರೆ ಈಗ ನಾವೇನು ಮಾಡ್ತೀವಿ, ಕಾಡಿನ ಸಂರಕ್ಷಣೆ ಅಂದ ತಕ್ಷಣವೇ ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಹಾಕ್ಕೊಂಡು ಕೈಯಲ್ಲಿ ಲಾಠಿ ಗನ್ ಹಿಡ್ಕೊಂಡು ಕಾದ್ಬಿಟ್ರೆ ಆಗೋಗುತ್ತೆ ಅಂತಂದರೆ ಸಾಧ್ಯನೇ ಇಲ್ಲ. ಇದೆಲ್ಲ ಫೇಸ್ ಮಾಡ್ತಾ ಇರ್ತಾರೆ ಅವರು. ಸ್ಥಳೀಯ ರಾಜಕಾರಣ, ಸ್ಥಳೀಯ ಜನರ ಆಕ್ರೋಶಗಳು, ಅಥವಾ ಇನ್ಯಾರು ಹೊರಗಡೆಯಿಂದ ಬಂದು ಬೇಟೆ ಆಡೋರು, ಈ ಥರದ್ದು ಎಲ್ಲ 108 ಎಲಿಮೆಂಟ್ಗಳು. ಅಥವಾ ಕಾಡನ್ನು ಯಾರೋ ಒಬ್ಬರು ಓಪನ್ ತಿಜೋರಿ ಥರ ಅದನ್ನೇ ಹೇಳ್ತಾರೆ ಓಪನ್ ಟ್ರೆಷರ್ ಅಂತ. ಅಂದರೆ ಯಾರೋ ಬಂದುಬಿಟ್ಟು ಮರ ಕಟ್ಕೊಂಡು ಹೋಗ್ಬಿಡ್ಬೋದು, ಯಾರೋ ಬಂದುಬಿಟ್ಟು ಹುಲಿ ಬೇಟೆ ಆಡಿಕೊಂಡು ಅದ್ರದ್ದು ಚರ್ಮಕ್ಕೋಸ್ಕರ ತೊಗೊಂಡು ಹೋಗ್ಬಿಡ್ಬೋದು. ಈ ಥರ ಅಂದರೆ ಯಾರೋ ಮತ್ತು ಮಾಂಸಕ್ಕೋಸ್ಕರ ಬೇಟೆ ಆಡ್ಬೋದು ಜಿಂಕೆಗಳನ್ನ. ಸೊ ಈ ಥರದ್ದು 108 ಎಲಿಮೆಂಟ್ಗಳಿರ್ತವೆ. ಆ 108 ಎಲಿಮೆಂಟ್ಗಳನ್ನು ಎಲ್ಲದನ್ನೂ ಸಹಿಸಿಕೊಂಡು ಪ್ರೊಟೆಕ್ಷನ್ ಮಾಡೋದೇ ಚಾಲೆಂಜು. ಸೊ ಅದನ್ನು ಅರಣ್ಯ ಇಲಾಖೆ ತಕ್ಕ ಮಟ್ಟಿಗೆ ತನ್ನ ಶಕ್ತಿಗಾದಷ್ಟು ತುಂಬ ಚೆನ್ನಾಗೇ ಮಾಡ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಟ್ರೆಸರಿಗೆ ಬೀಗ ಹಾಕಿಟ್ಟಂಗೆ ಕಾಡಿಗೆ ಬೀಗ ಹಾಕಿಡ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್ ಹಂಗೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಕಣ್ಣು ಎಷ್ಟು ಆ್ಯಕ್ಟಿವ್ ಇರ್ತವೆ ಅದರ ಮೇಲೇ ಅದೆಲ್ಲವೂ ಕೂಡ ನಿಂತ್ಕೊಳ್ಳೋವಂಥದ್ದು. ಇಲ್ಲಿ ಮತ್ತಾಗೇನು ಈ ಕೇಸಲ್ಲಿ ಏನಾಯಿತು ಅಂತಂದರೆ, ಗ್ರೌಂಡ್ ಲೆವೆಲಲ್ಲಿ ನಮ್ಮ ಫೀಲ್ಡ್ ಸ್ಟಾಫ್ದು ನೆಗ್ಲಿಜೆನ್ಸ್ ಇದೆ ಅಂತ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಯಾಕಂತಂದರೆ ಗಸ್ತು ತಿರುಗೋದಿದೆಯಲ್ಲ ಅದನ್ನು ಮಾಡಿರೋದು ಅದಕ್ಕೆ ಫುಟ್ ಪ್ಯಾಟ್ರೋಲಿಂಗ್ ಅಂತ ಹೇಳ್ತಾರಲ್ಲ. ಬಹುಶಃ ಅದನ್ನು ಮುಂಚೆ ನಾವು ಮಹಾನಗರಗಳಲ್ಲಿ ಪೊಲೀಸರು ಕೂಡ ನಡ್ಕೊಂಡು ಪ್ಯಾಟ್ರೋಲಿಂಗ್ ಮಾಡೋದು ನೋಡಿದ್ವಿ ನಾವು. ಈಗ ಅದೆಲ್ಲ ಕಮ್ಮಿ ಆಗೋಗಿದೆ. ಎಲ್ಲ ಕಾರಲ್ಲಿ ಬರ್ತಾರೆ, ಎಲ್ಲ ಬೈಕಲ್ಲಿ ಬರ್ತಾರೆ, ಬರ್ತವೆ. ಬಟ್ ಕಾಡಲ್ಲಿ ಇವತ್ತಿಗೂ ಕೂಡ ಫುಟ್ ಪ್ಯಾಟ್ರೋಲಿಂಗೇ ನಡೆಯೋದು. ಆ ಫುಟ್ ಪ್ಯಾಟ್ರೋಲಿಂಗ್ ಮಾಡೋದ್ರಿಂದನೇ ತುಂಬ ಕ್ರೈಮ್ ಕಡಿಮೆ ಆಗ್ತವೆ. ಮತ್ತು ಅಲ್ಲಿ ಅಲ್ಲಲ್ಲಿ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಅಂದರೆ ಕಳ್ಳ ಬೇಟೆ ತಡೆ ಶಿಬಿರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಅದರಿಂದಾಗಿ ಮೂವ್ಮೆಂಟ್ಗಳಿದ್ರೆ ಗೊತ್ತಾಗುತ್ತೆ. ಎಲ್ಲೋ ಒಂದು ಕಡೆ ನಾನು ಗಮನಿಸಿದ ಅಂಕಿಅಂಶಗಳ ಪ್ರಕಾರ ನಮ್ಮ ಅರಣ್ಯ ವ್ಯಾಪ್ತಿಗೆ ಬೇಕಾದಷ್ಟು ಅಗತ್ಯ ಇದ್ದಷ್ಟು ಸಿಬ್ಬಂದಿ ಅರಣ್ಯ ಇಲಾಖೆಯಲ್ಲಿ ಇಲ್ಲ. ಕಾವಲು ಸಿಬ್ಬಂದಿ ಅಥವಾ ಅದರ ನೇಮಕ ಆಗ್ತಾ ಇಲ್ಲ. ಈ ಕೊರತೆ ಇದೆ, ಅಥವಾ ಅವರಿಗೆ ಸಂಬಳ ಕೊಡಲಿಕ್ಕೆ ಸಂಪನ್ಮೂಲದ ಕೊರತೆ ಕಾಡ್ತಾ ಇದೆ. ಇದು ಸತ್ಯ ಅಂತ ಅನಿಸುತ್ತೆ? ಖಂಡಿತ ಸರ್. ನೀವು ಹಿಂಗೆ ಇದನ್ನು ನೋಡಿದ್ರಿ? ಇಲ್ಲ, ಖಂಡಿತ ಇದು ಕರೆಕ್ಟು ನೀವು ಹೇಳಿದ್ದು. ಒಂದು ಫಸ್ಟ್ ಸಮಸ್ಯೆ ಎದುರಿಸ್ತಾ ಇರೋದು ಮತ್ತು ತುಂಬ ಆತಂಕಕಾರಿ ಸಮಸ್ಯೆ ಎದುರಿಸ್ತಾ ಇರೋದು ಇಲಾಖೆ ಅಂತಂದರೆ ಎರಡು ಮೇಯ್ನು. ಒಂದು ಸಿಬ್ಬಂದಿ ಕೊರತೆ, ಇನ್ನೊಂದು ಅನುದಾನದ ಕೊರತೆ.
ಎರಡೂ ಈಕ್ವಲಿ ಇದೆ. ಸಿಬ್ಬಂದಿ ಕೊರತೆ ಅಂತಲೂ ನಮ್ಮಲ್ಲಿ ಬಹುತೇಕ ಒಂದು 50% ಅಷ್ಟು ಸಿಬ್ಬಂದಿಗಳ ಕೊರತೆ ಇದೆ. ಅದನ್ನು ಆವಾಗವಾಗ ಸರಿ ಮಾಡೋಂಥ ಪ್ರಯತ್ನ ಮಾಡಿದ್ರು ಏನಾಗಿದೆ ಅಂದರೆ ಸರ್ಕಾರನೇ ಬಹುತೇಕ ಇಲಾಖೆಗಳಲ್ಲಿ ಗುತ್ತಿಗೆ ನೌಕರನ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದೆ. ತುಂಬ ಕಡೆಗೆ ರಿಕ್ರೂಟ್ಮೆಂಟ್ ಇದೆ. ಬರೀ ಅರಣ್ಯ ಇಲಾಖೆ ಮಾತ್ರ ಅಂತಲ್ಲ, ನೀವು ಯಾವ ಇಲಾಖೆ ತೊಗೊಂಡ್ರೂ ಇವಾಗ ಸಿಬ್ಬಂದಿಗಳ ಕೊರತೆ ಇದ್ದೇ ಇದೆ. ಆದರೆ ನಾವು ಕಾಕಿ ಡ್ರೆಸ್ ಹಾಕ್ತಾರಲ್ಲ ಅಂಥ ಕಡೆಗೆ ಸಿಬ್ಬಂದಿ ಕೊರತೆಯನ್ನು ಯಾವತ್ತೂ ಮಾಡಬಾರ್ದು. ಪೊಲೀಸ್ ಇಲಾಖೆಯಲ್ಲೂ ಅದೇ ಸಮಸ್ಯೆ ಇದೆ, ಅರಣ್ಯ ಇಲಾಖೆಯಲ್ಲೂ ಸಮಸ್ಯೆ ಇದೆ. ಪೊಲೀಸ್ ಇಲಾಖೆಯಲ್ಲಿ ಅಂತಂದರೆ ನಾವು ಪೊಲೀಸ್ ಇಲಾಖೆ ಪೊಲೀಸರಿಗೆ ಅಂದರೆ ಜನಗಳಿಗಿರೋದ್ರಿಂದ ಜನಗಳಲ್ಲಿ ಸ್ವಲ್ಪ ಆತಂಕ ಇರುತ್ತೆ, ಹಾಗಾಗಿ ಸ್ವಲ್ಪ ಬಚಾವು. ಈ ನಾವು ಇವಾಗ ಮಿಲ್ಟ್ರಿಲಿ ನಾವು ಸಿಬ್ಬಂದಿ ಕೊರತೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ, ಅಲ್ಲೂ ಇದೆ. ಆದರೆ ಅಲ್ಲಿ ಏನಾಗುತ್ತೆ, ಅದರಿಂದ ಆಗೋ ಅಪಾಯ ಎಷ್ಟು ಮಟ್ಟಿಗೆ ಅಂತ ಅಲ್ಲಿ ಆಲ್ಟರ್ನೇಟ್ ಇದೆ, ಇಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಟೆಕ್ನಾಲಜಿ ಬಳಸ್ಬೋದು, ನೀವು ಅಂಥದ್ದೇನೋ ಮಾಡ್ಕೋಬೋದು. ಸೊ ಇಲ್ಲಿ ಸಿಬ್ಬಂದಿ ಕೊರತೆಯನ್ನು ಹೋಗಲಾಡಿಸೋದಕ್ಕೆ ಅಂದರೆ ತುಂಬ ಅಟ್ಲೀಸ್ಟ್ ಒನ್ ಟೈಮ್ ಆದ್ರೂ ಕೂಡ ಒಂದು ಸತಿ ತುಂಬ ದೊಡ್ಡ ಪ್ರಮಾಣದಲ್ಲಿ ರಿಕ್ರೂಟ್ಮೆಂಟ್ ಮಾಡಿಕೊಂಡು ಆ ಪರ್ಸೆಂಟೇಜನ್ನು ಕಡಿಮೆ ಮಾಡಿದ್ರೆ ಬಹಳ ಒಳ್ಳೆಯದು. ಎರಡನೇದು ಅನುದಾನದ ಕೊರತೆನೂ ಇದೆ. ಅನುದಾನದ ಸಮರ್ಪಕ ಬಳಕೆ ಕೂಡ ಸರಿಯಾಗಿ ಆಗ್ತಾಯಿಲ್ಲ, ಅದು ಕೂಡ ಎರಡೂ ಇಲ್ಲಿ ವೈರುಧ್ಯಗಳಿದ್ದಾವೆ. ಇರೋ ದುಡ್ಡನ್ನು ಕೂಡ ಪ್ರಾಪರಾಗಿ ಮ್ಯಾನೇಜ್ ಮಾಡಿ ಅದನ್ನು ಹ್ಯಾಂಡಲ್ ಮಾಡಬಹುದು, ಅದು ಸರಿಯಾಗಿ ಆಗ್ತಾಯಿಲ್ಲ. ಮತ್ತು ಸರ್ಕಾರದಿಂದ ಅನುದಾನವೂ ಕೂಡ ಕಡಿಮೆ ಬರ್ತಾಯಿದೆ. ಯಾಕಂದರೆ ಅರಣ್ಯ ಇಲಾಖೆಯನ್ನು ಅದು ಏನೋ ರೆವಿನ್ಯೂ ಜನರೇಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲ ಅಂತ ಹೇಳ್ತಾರೆ. ಹಾಂ, ನಿಮ್ಮ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಾದರೂ ರೆವಿನ್ಯೂ ಜನರೇಟ್ ಮಾಡ್ತವೆ, ಅರಣ್ಯ ಇಲಾಖೆ ಈಸ್ ಅ ಸ್ಪೆಂಡಿಂಗ್ ಡಿಪಾರ್ಟ್ಮೆಂಟ್ ಅಂತ. ನಿಮ್ಗೆ ನಾವು ಕೊಡೋ ದುಡ್ಡು ಪೂರ್ತಿ ನೀವು ಖರ್ಚೆ ಮಾಡಿಬಿಡ್ತೀರಾ ಹೊರತು ನಮಗೆ ಇಲಾಖೆಗೆ ಸರ್ಕಾರಕ್ಕೆ ಏನೂ ರೆವಿನ್ಯೂ ಬರಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದಕ್ಕೆ ಅನುದಾನವೂ ಕೊರತೆ ಇದೆ. ಕೊಟ್ಟಿರುವ ಅನುದಾನವನ್ನು ಸಮರ್ಪಕವಾಗಿ ಬಳಸೋದ್ರಲ್ಲೂ ಕೂಡ ನಮ್ಮ ಅಧಿಕಾರಿಗಳು ವೈಫಲ್ಯಗಳನ್ನು ಕಾಣ್ತಾ ಇದ್ದಾರೆ. ಮತ್ತು ಇನ್ನೊಂದೇನಾಗಿದೆ, ನಾನು ಅದನ್ನು ಬರೆದಿದ್ದೆ, ಅರಣ್ಯ ಇಲಾಖೆಯಲ್ಲಿ ಮುಂಚೂಣಿ ಸಿಬ್ಬಂದಿಗಳಲ್ಲಿ ವಿಶೇಷವಾಗಿ ನಮ್ಮ ರೇಂಜರ್ಗಳಿದ್ದಾರೆ, ಅವರೆಲ್ಲ ಕಾಂಟ್ರಾಕ್ಟರ್ಗಳಾಗ್ಬಿಟ್ಟಿದ್ದಾರೆ. ಅವರೆಲ್ಲ ಇವಾಗ ನೀವೇನು ಮಾಡ್ತಾರೆ, ಪ್ಯಾಟ್ರೋಲಿಂಗು, ಗಸ್ತು, ಪ್ರೊಟೆಕ್ಷನ್ಗಿಂತ ಹೆಚ್ಚಾಗಿ ಸಿವಿಲ್ ವರ್ಕ್ಗಳು ಮಾಡಿಸೋದು, ಅದನ್ನು ಕಟ್ಟಿಸಿದೆ, ಇದನ್ನು ಕಟ್ಟಿಸಿದೆ, ರೋಡ್ ರಿಪೇರಿ ಮಾಡಿಸಿದೆ, ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ರಿಪೇರಿ ಮಾಡಿಸಿದೆ, ಅದನ್ನು ಮೇಂಟೈನ್ ಮಾಡಿದೆ, ಅದೆಲ್ಲ ಬೇಕು. ಅದನ್ನು ವ್ಯೂ ಪಾಯಿಂಟ್ ಬರೀ ಇದನ್ನೇ ಮಾಡ್ತಾ ಕೂತ್ಕೊಂಡಿರ್ತಾರೆ. ಮತ್ತು ನಮ್ಮ ಡಿ ಎಫ್ ಒಗಳು ಕಿಂಗ್ಗಳಾಗ್ಬಿಟ್ಟಿದ್ದಾರೆ, ರಾಜರಾಗ್ಬಿಟ್ಟಿದ್ದಾರೆ. ಅವರೆಲ್ಲ ಹೆಂಗೆ ಅಂದರೆ ಭಾಳಷ್ಟು ಜನ ಡಿ ಎಫ್ ಒಗಳು ಫೀಲ್ಡ್ಗೆ ಹೋಗಲ್ಲ. ಸರ್ ಹೆಂಗಿದೆ ಅಂತಂದರೆ, ಕೆಲವರೆಲ್ಲ ತುಂಬ ಒಳ್ಳೊಳ್ಳೆ ಅಧಿಕಾರಿಗಳಿದ್ದರು, ಅವರು PCCF ಲೆವೆಲ್ ರ್ಯಾಂಕಿಗೆ ಹೋದರು. ಅಂದರೆ ಅರಣ್ಯ ಇಲಾಖೆಯ ಮುಖ್ಯಸ್ಥರಾದ್ರೂ ಕೂಡ ಕಾಡಲ್ಲಿ ಬೇರೆ ಬೇರೆ ಕಾಡುಗಳು ಹೋಗಿ ನಡ್ಕೊಂಡು ಹೋಗ್ತಿದ್ರು ಅವರು, ತಿರುಗಾಡೋರು. ಅಂದರೆ ಅಂದರೆ ಅಷ್ಟು ಕಮಿಟೆಡ್ ಅಧಿಕಾರಿಗಳಿದ್ದರು. ಇವ್ರುಗಳು ಇವಾಗ ಮತ್ತು ಅವಾಗಿದ್ದಿದ್ದು ಅನುದಾನನೇ ಬೇರೆ, ಈಗಿರೋ ಅನುದಾನನೇ ಬೇರೆ. ಈಗ ಅದಕ್ಕಿಂತ 3-4 ಪಟ್ಟು ಜಾಸ್ತಿ ಆಗಿದೆ, ಅಷ್ಟು ಫೆಸಿಲಿಟಿಗಳು ಜಾಸ್ತಿ ಆಗಿದ್ದಾವೆ. ಅಂದ್ರೂ ಕೂಡ ನಮ್ಮವ್ರು ಕಾಡಿಗೆ ಹೋಗಲ್ಲ. ಅದೇನಾಗುತ್ತೆ, ಕಾಡು ಅಕ್ಕಪಕ್ಕ ಕೂತಿರೋರಿಗೆ, ಕಾಡು ಅಕ್ಕಪಕ್ಕ ಇಂಥ ಅವಕಾಶಗಳನ್ನ ಕಾಯ್ತಾವರಿಗೆ ಅದು ಇದು ಮಾಡಿಕೊಟ್ಟಂಗೆ ಆಗ್ಬಿಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ನಮಗೀಗ ಇತ್ತೀಚಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೀವು ನೋಡಿದ್ರೆ ಕರ್ನಾಟಕದಲ್ಲಿ ವಿಪರೀತ ಪ್ರಮಾಣದ ಬೇಟೆ ಸ್ಟಾರ್ಟ್ ಆಗಿದೆ. ಈಗ ಮೊನ್ನೆ ಆನೇಕಲ್ ಜಿಂಕೆಗಳನ್ನು ಬೇಟೆಯಾಡೋದನ್ನು ಅರೆಸ್ಟ್ ಮಾಡಿದ್ರು. ಇತ್ತೀಚೆಗೆಲ್ಲ ಬಹುತಃ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜಿಂಕೆಯನ್ನು ಬೇಟೆಯಾಡಿರುವಂತಹ ಕೇಸನ್ನ ಸಾಲ್ವ್ ಮಾಡೋದು ಇಲ್ಲವೇ ಇಲ್ಲ. 9 ಜಿಂಕೆಗಳು, 1 ಹಂದಿ. ಅದನ್ನು ನೀವು ಗುಡ್ಡೆ ಹಾಕಿರೋದನ್ನು ನೋಡೋದಾಗಲೇ ಎಲ್ರಿಗೂ ಭಯ ಬೀಳ್ತಾ ಇತ್ತು. ಏನು ಇದು ಈ ಥರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇಟೆ ಆಡ್ತಾ ಇದ್ದಾರೆ. ಅದನ್ನೇ ಯೋಚನೆ ಮಾಡ್ತೀವಿ, ಎಷ್ಟು ಕಾಕತಾಳಿ ಅಂದರೆ ಒಂದು ಕಡೆ ಜಿಂಕೆ ಮತ್ತು ಹುಲಿಗೆ ಬಹಳ ಹತ್ತಿರವಾದ ಸಂಬಂಧ, ಒಂದು ಪೂರಕ. ಈ ಕಡೆ 5 ಹುಲಿ ಸತ್ತಾಗ ಅಟ್ ದ ಸೇಮ್ ಟೈಮ್ ನಮ್ಮ ಬೆಂಗಳೂರು ವಲಯದಲ್ಲಿ 10 ಜಿಂಕೆಗಳನ್ನ ಸಾಯ್ತಾ ಇದ್ದಾವೆ. ಸೊ ಇದನ್ನು ನೀವು ಇದನ್ನು ನೀವು ನೋಡಿದ್ರೆ ಎಷ್ಟು ಗಾಬರಿ ಹುಟ್ಟಿಸೋ ಪ್ರಮಾಣದಲ್ಲಿ ಬೇಟೆಗಳು ನಡೀತಾ ಇದೆ ಕಾಡಲ್ಲಿ. ಮತ್ತು ಒಂದು ಮಾಂಸಕ್ಕೆ ಬೇಟೆ ಆಡ್ತಾರೆ, ಇನ್ನೊಂದು ಮಾಂಸದ ವಾಣಿಜ್ಯ ಉದ್ದೇಶ ಸ್ಟಾರ್ಟ್ ಆಗಿದೆ ನಿಮಗೆ. ಅಂದರೆ ಜಿಂಕೆ ಮಾಂಸವನ್ನೇ ಅದನ್ನು ಬೇಟೆಯಾಡಿ ಅದನ್ನು ಮಾರಾಟ ಮಾಡಿ ದುಡ್ಡು ಮಾಡೋರಿದ್ದಾರೆ. ಅಂಥದಕ್ಕೆಲ್ಲ ನಮ್ಮ ಇಲಾಖೆ ಒಂದಷ್ಟು ಜನ ಅಧಿಕಾರಿಗಳು ಕೈ ಜೋಡಿಸಿರ್ತಾರೆ. ಎಲ್ಲರೂ ಅಂತಲ್ಲ, ಒಂದಷ್ಟು ಜನ ಕೈ ಜೋಡಿಸ್ಬಿಟ್ಟಿರ್ತಾರೆ, ಅದಕ್ಕೆ ಸಮಸ್ಯೆಗಳಾಗ್ತವೆ. ಸೊ ಇದನ್ನೆಲ್ಲ ಅಂದರೆ ಇದನ್ನೆಲ್ಲ ಕಂಟ್ರೋಲ್ ಹೆಂಗೆ ಮಾಡಬೇಕು? ಚರ್ಮ, ಕೊಂಬು ಇತ್ಯಾದಿ. ದುರಂತ ಅಂದರೆ ಅರಣ್ಯ ಇಲಾಖೆಯಲ್ಲಿ ಜಾಗೃತಿ ದಳ ಅನ್ನೋದು ಏನಿದೆ ಅದು ಸತ್ಯ ಹೋಗ್ಬಿಟ್ಟಿದೆ ಇದೆ. ಸೊ ಇದೇ ಕಾರಣ, ಬಹುತೇಕ ಮುಖ್ಯ ಕಾರಣ ಆಗ್ತಾ ಇರೋದೇ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗ್ತಾ ಇದೆ. ಎಕ್ಸಾಕ್ಟ್ಲಿ. ಮತ್ತು ಇನ್ನೊಂದೇನಂತಂದರೆ ಸರ್, ಒಂದು ಕಡೆ ಜಾಗೃತಿ, ಇನ್ನೊಂದು ಕಡೆಗೆ ಜಾಗೃತ. ಈಗ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವಿಜಿಲೆನ್ಸ್ ವಿಂಗ್ ಅಂತ ಇದೆ. ಆ ವಿಜಿಲೆನ್ಸ್ ವಿಂಗ್ ಏನು ಮಾಡ್ತಾ ಇದೆ? ಏನೂ ಮಾಡ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ICT ಅಂತ ಇದೆ, ಅಂದರೆ ಮಾಹಿತಿ ವಿಭಾಗ, ಮಾಹಿತಿ ಕೋಶ ಅಥವಾ ಮಾಹಿತಿ ವಿಂಗು. ಅದು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ 2 ಡಿಪಾರ್ಟ್ಮೆಂಟು, ಒಂದು ಜಾಗೃತ ದಳ, ಇನ್ನೊಂದು ಮಾಹಿತಿ ವಿಭಾಗ.
ಇವರಿಬ್ಬರು ಕೆಲಸ ಮಾಡ್ತಾ ಇಲ್ಲ. ಮಾಹಿತಿ ವಿಭಾಗದವರು ಇಡೀ ಕರ್ನಾಟಕದಲ್ಲಿ ಅರಣ್ಯದ ಬಗ್ಗೆ, ವನ್ಯಜೀವಿಗಳ ಬಗ್ಗೆ ಮಾಹಿತಿಯನ್ನು ಸತತವಾಗಿ ಜನಗಳಿಗೆ ಸಂಗ್ರಹಿಸ್ಬೇಕು ಮತ್ತು ಕೊಡ್ತಾ ಇರಬೇಕು. ಅದು ಮಾಡ್ತಾ ಇಲ್ಲ. ಜಾಗೃತ ದಳ ಜಾಗೃತವಾಗಿಲ್ಲ.